ಕೊಡುವ ಅಂಗಡಿಯಲ್ಲಿ ಅಲ್ಲಿ ಯಾರೋ ಒಬ್ಬ ಅಂಗಡಿಯವನು ಸೆಕ್ಸಿ ಕರೆಯುವುದು, 100 ರೂಪಾಯಿ ಕೊಡ್ತೇನೆ ಅಂತ ಹೇಳುದು. ಅವಾಗ ಏನಾಗ್ತದೆ ಅಂದ್ರೆ, ಈಗ ನಿಮಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸಿಗತ್ತೆ ನಿಮ್ಮ ಕಮ್ಯುನಿಟಿ ಅವರಿಗೆ? ಬಟ್ ನಾವು ಅಲ್ಲಿ ಸ್ಟೇಷನ್ ಹೇಳುವಾಗ ಆಯ್ತು ಅವರನ್ನು ಊರಿಗೆ ಕಳಿಸಿದ ಹೇಳುದು. ಪುನಃ ನಾವು ಸ್ಟೇಷನ್ ಹೋಗಿ ಸಂಜೆ 8 ಗಂಟೆ ಅಲ್ಲಿ ಇದ್ದಾರೆ ಅವರು. ಈಗ ನೀವು ಗಂಡಾಗಿದ್ದವರು ಹೆಣ್ಣಾಗಿ ಬದಲಾವಣೆ ಆದವರು ಹೌದು. ಅಲ್ವಾ? ಹೆಣ್ಣಾಗಿದ್ದವರು ಗಂಡಾಗಿ ಬದಲಾವಣೆ ಆದ ಘಟನೆಗಳು ಏನಾದ್ರೂ ಇದೆಯಾ? ನಮಸ್ಕಾರ ಅಂಡ್ ವೆಲ್ಕಮ್ ಟು ಕುಡ್ಲ ವೈಬ್ಸ್. ನಾನು ಆಂಟನಿ ಡಿಸೋಜಾ. ಹಿಂದಿನ ಸಂಚಿಕೆಯಲ್ಲಿ ಪ್ರವೀಣರಾಗಿದ್ದ ವ್ಯಕ್ತಿ ನಿಖಿಲೆಯಾಗಿ ಬದಲಾವಣೆಯಾದ ಒಂದು ಕಥೆಯನ್ನ ಕೇಳಿದ್ರಿ. ಇಂದಿನ ಸಂಚಿಕೆಯಲ್ಲಿ ನಾವು ಅದೇ ನಿಖಿಲರೊಂದಿಗೆ ಚರ್ಚೆಯನ್ನ ನಡೆಸಲಿದ್ದೇವೆ. ಆದರೆ ಈ ಸಂಚಿಕೆಯಲ್ಲಿ ಮಂಗಳಮುಖಿಯರು ಎದುರಿಸುವ ಸಮಸ್ಯೆಗಳೇನು, ಮಂಗಳಮುಖಿಯರು ಆ ರೀತಿ ಏಕೆ ವರ್ತಿಸ್ತಾರೆ, ಅವರ ನಿಜವಾದ ಸಮಸ್ಯೆಗಳೇನು, ಅವರಿಗೆ ಸರ್ಕಾರದಿಂದ ಬೇಕಾದ ಸೌಲಭ್ಯ ಸಿಗುತ್ತದೆಯಾ, ಮತ್ತು ಅವರನ್ನ ಹೇಗೆ ಮುಖ್ಯವಾಹಿನಿಗೆ ತರಬಹುದು, ಎಲ್ಲ ವಿಚಾರದ ಕುರಿತು ನಾವು ಚರ್ಚೆಯನ್ನ ಮಾಡಲಿದ್ದೇವೆ. ಅದರಿಂದ ಈ ವಿಡಿಯೋವನ್ನ ಕೊನೆ ತನಕ ನೋಡಿ ಅಂತ ಹೇಳ್ತಾ, ನಿಖಿಲರವರೇ, ನಾವು ಇಂದಿನ ಸಂಚಿಕೆಯಲ್ಲಿ ನಿಮ್ಮ ಜೀವನದ ಯಶೋಗಾಥೆ ಬಗ್ಗೆ ನಾವು ಚರ್ಚೆಯನ್ನ ಮಾಡಿದ್ವಿ. ನೀವು ಕೆಫೆ ಉದ್ಯಮನ ಸ್ಥಾಪಿಸಿ ಹೇಗೆ ಎಲ್ಲರಿಗೆ ಮಾದರಿಯಾಗಿದ್ದೀರಿ ಎಂಬುದರ ಕುರಿತು ನೀವು ಮಾಹಿತಿಯನ್ನು ಹೇಳಿದ್ರಿ. ಇನ್ನು ನಾನು ನಿಮಗೆ ಕೇಳುವ ಒಂದು ಪ್ರಶ್ನೆ ಏನಂತ ಹೇಳಿದ್ರೆ, ಮಂಗಳಮುಖಿಯರು ಈ ರೀತಿ ಏಕೆ ವರ್ತಿಸ್ತಾರೆ? ಯಾಕಂದ್ರೆ ನಾನು ವೃತ್ತಿಯಲ್ಲಿ ಒಬ್ಬ ಲೆಕ್ಚರರ್, ಉಪನ್ಯಾಸಕ. ನಾನು ತರಗತಿಯಲ್ಲಿ ಒಂದು ಗುಂಪು ಚರ್ಚೆ, ಗ್ರೂಪ್ ಡಿಸ್ಕಷನ್ ಅನ್ನು ನಡೆಸಿದ್ದೆ. ಟ್ರಾನ್ಸ್ಜೆಂಡರ್ ಬಿಹೇವಿಯರ್ ಅಂತ ಒಂದು ಟಾಪಿಕ್ ಅನ್ನು ಕೊಟ್ಟಿದ್ದೆ. ಟ್ರಾನ್ಸ್ಜೆಂಡರ್ಸ್ ಹೀಗೆ ಏಕೆ ವರ್ತಿಸ್ತಾರೆ ಅಂತ. ಆಗ ಹಲವಾರು ನನಗೆ ಹೇಳಿದ್ರು, ಅವರು ಸೋಷಿಯಲ್ ಮೀಡಿಯಾ ನೋಡಿ ಹೀಗೆ ಆಗಿದ್ದಾರೆ, ಅವರು ಬಿಹೇವಿಯರ್ ಸರಿ ಇಲ್ಲ. ಹೀಗಾಗಿ ಹಲವಾರು ಜನರಲ್ಲಿ ಟ್ರಾನ್ಸ್ಜೆಂಡರ್ಸ್ ಬಗ್ಗೆ, ಮಂಗಳಮುಖಿಯರ ಬಗ್ಗೆ ಹಲವಷ್ಟು ತಪ್ಪು ಕಲ್ಪನೆಗಳಿವೆ. ಹಾಗಾಗಿ ಮಂಗಳಮುಖಿಯರು ಹೀಗಾಗಿ ವರ್ತಿಸ್ತಾರೆ, ಇದರ ಬಗ್ಗೆ ಒಂದಿಷ್ಟು ತಿಳುವಳಿಕೆಯನ್ನು ನಮ್ಮ ವೀಕ್ಷಕರಿಗೆ ನೀಡಬಹುದಾ? ಹಾ ಸರ್, ಯಾಕೆಂದ್ರೆ ಇದೊಂದು ಜನರ ತಪ್ಪು ಅಭಿಪ್ರಾಯ. ಯಾಕೆಂದ್ರೆ ಹೌದು, ತುಂಬಾ ಜನ ಹೇಳ್ತಾರೆ ಟ್ರಾನ್ಸ್ಜೆಂಡರ್ ಕಮ್ಯುನಿಟಿಗಳು ಮಿಸ್ಬಿಹೇವ್ ಮಾಡ್ತಾರೆ, ಪಬ್ಲಿಕ್ ಜೊತೆ ಒಂದು ಬೇರೆ ರೀತಿ ನಡವಳಿಕೆ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಯಾಕಂದ್ರೆ ನೋಡಿ, ಫಸ್ಟ್ ಆಫ್ ಆಲ್ ಮಾನಸಿಕವಾಗಿ ಒಂದು ಕುಂದಿರ್ತಾರೆ ಅವರು. ಮನೆಯಲ್ಲಿ ಅಕ್ಕ ತಂಗಿದು, ತಾಯಿದು, ತಂದಿದ್ದು ಯಾರ್ದು ಪ್ರೀತಿ ಸಿಗುದಿಲ್ಲ. ಮನೆಯಿಂದ ಹೊರಗೆ ಬಂದ ಮೇಲೆ ಸೊಸೈಟಿ ಕೂಡ ಹೀಗೆ ಹೇಳ್ತದೆ. ಸೊಸೈಟಿ ನಾವು ಒಂಥರ ಮಾತಾಡಕ್ಕೆ ಹೋಗುವಾಗ ಒಂಥರ ದೂರ ಹೋಗುದು, ಒಂಥರ ಒಳ್ಳೆ ರೀತಿ ನಾವು ಮಾತಾಡಿ ಬಂದಾಗ ನಮ್ಮ ಬೇರೆ ವಿಷಯದಲ್ಲಿ ಕರೆಯುವುದು. ಹಾಗೆ ನಮ್ಗೆ ಏನಾಗ್ತದೆ, ಮೊದ್ಲೇ ನಾವು ನೋವಲ್ಲಿರುವಾಗ ಪುನಃ ನೋವು ಸಿಗುವಾಗ ನಾವು ಸೊಸೈಟಿಗೆ ನಾವು ನಮ್ಮ ಆಕ್ಷನ್ ತರ ಮಾಡ್ಲೇಬೇಕಾಗ್ತದೆ. ಅಂದ್ರೆ ನೋಡಿ, ಈಗ ಭಿಕ್ಷಾಟನೆ ಮಾಡುವಾಗ ಅಷ್ಟೇ, 1 ರೂಪಾಯಿ 2 ರೂಪಾಯಿ ಕೊಡುವ ಅಂಗಡಿಯಲ್ಲಿ ಅಲ್ಲಿ ಯಾರೋ ಒಬ್ಬ ಅಂಗಡಿಯವನು ಸೆಕ್ಸಿ ಕರೆಯುವುದು, 100 ರೂಪಾಯಿ ಕೊಡ್ತೇನೆ ಅಂತ ಹೇಳುದು. ಅವಾಗ ಏನಾಗ್ತದೆ ಅಂದ್ರೆ, ನಾವು ಸೊಸೈಟಿಯೇ ಈ ರೀತಿ ಮಾಡುವಾಗ ನಮ್ಮ ಸಮುದಾಯದವರು ನಡವಳಿಕೆ ಈ ರೀತಿ ಮಾಡೋದು ತಪ್ಪಂತ ಹಂಗೆ ಆಗುದಿಲ್ಲ. ಬಟ್ ಈ ರೀತಿ ಮಾಡ್ಲಿಕ್ಕೆ ಕಾರಣ ಅಂದ್ರೆ ಸೊಸೈಟಿ ಯಾವ ರೀತಿ ನಮ್ಮನ್ನು ಟ್ರೀಟ್ ಮಾಡ್ತದೆ, ಅಂದ್ರೆ ಬೇಡದಕ್ಕೆ ಟ್ರೀಟ್ ಮಾಡ್ತದೆ. ಸೊಸೈಟಿ ನಮ್ಮನ್ನು ಸರಿಯಾಗಿ ಟ್ರೀಟ್ ಮಾಡಿದ್ರೆ ನಾವು ಕೂಡ ಸರಿಯಾಗಿ ಟ್ರೀಟ್ ಮಾಡ್ತೇವಲ್ಲ. ಬಟ್ ಅದು ನಾವು ತುಂಬಾ ಜನ ಹೇಳ್ತಾರೆ, ನಾವೇ ಈ ತರ ಮಿಸ್ಬಿಹೇವ್ ಮಾಡ್ತೇವೆ, ನಾವು ಬೊಬ್ಬೆ ಆಗ್ತೇವೆ, ಆ ರೀತಿ ಮಾಡ್ತೇವೆ ಅಂತ. ಬಟ್ ಸೊಸೈಟಿ ಸರಿ ಇದೆ ಅಂತ ನಾನು ಕೇಳುದು. ಸೊಸೈಟಿ ನಮ್ಮ ಸರಿಯಾಗಿ ನೋಡಿದ್ರೆ ನಾವು ಕೂಡ ಸರಿಯಾಗಿ ಇರ್ತೇವೆ. ಬಟ್ ಅದು ಒಂದು ಜನರ ತಪ್ಪ ಅಭಿಪ್ರಾಯ ಸರ್. ನಮ್ಮ ನಡವಳಿಕೆ ಸರಿ ಇಲ್ಲ ಅಂತ. ನಮ್ಮ ನಡವಳಿಕೆ ಸರಿ ಇದೆ. ಅಂದ್ರೆ ಅವ್ರು ಹೇಳೋದು ನಿಮ್ಮ ನಡವಳಿಕೆ ಈ ಸೋಷಿಯಲ್ ಮೀಡಿಯಾ ನೋಡಿ ಚೇಂಜ್ ಆಗಿದೆ. ಅದರ ಅರ್ಥ ಏನಂತ ಹೇಳಿದ್ರೆ, ಗಂಡಾಗಿರುವ ನಿಮ್ಮಲ್ಲಿ ಹೆಣ್ಣಿನ ಭಾವನೆ ಬರ್ಲಿಕ್ಕೆ ಅದು ಒಂದು ಸೋಷಿಯಲ್ ಮೀಡಿಯಾ ಕಾರಣ ಅಂತ ಹೇಳಿ. ಅದು ಸೋಷಿಯಲ್ ಮೀಡಿಯಾ ಕಾರಣನ, ಅಥವಾ ನಿಮ್ಮಲ್ಲಿ ಹಾರ್ಮೋನ್ಸ್ ಕಾರಣನ, ಒಂದು ದೈಹಿಕ ಒಂದು ಬೆಳವಣಿಗೆ ಕಾರಣನ? ಅದು ಒಂದು ತಪ್ಪು ಅಭಿಪ್ರಾಯ. ಯಾವುದೇ ಒಂದು ವಿಡಿಯೋ ಆಗ್ಲಿ, ಯಾವ ಪಿಕ್ಚರ್ ನೋಡಿ ಯಾರು ಚೇಂಜ್ ಆಗುದಿಲ್ಲ. ತನ್ನಿಂದ ತಾನೇ ತನ್ನ ಹಾವಭಾವಗಳು, ಮನಸ್ಸು ಚೇಂಜ್ ಆಗ್ತದೆ, ಹಾರ್ಮೋನ್ಸ್ ಚೇಂಜ್ ಆಗ್ತದೆ, ಎಲ್ಲ ಆಟೋಮೆಟಿಕ್ ಆಗಿ ನನ್ನ ದೇಹದಲ್ಲಿ ಬದಲಾವಣೆ ಆಗಿದೆ. ಈಗ ನೋಡಿ, ನಾನು ಎಷ್ಟು ಸರಿ ಇದೆ ಅಂದ್ರೆ, ಈಗ ನನಗೆ ಒಂಥರ ನನಗೆ ಶಾಕ್ ಆಗ್ತದೆ, ಯಾಕೆ ನಾನು ಈ ರೀತಿ ಬದಲಾದೆ. ನನ್ನ ನಡವಳಿಕೆಗಳು ತನ್ನಷ್ಟಕ್ಕೆ ದಿನ ಹೋಗುವಾಗ ಚೇಂಜ್ ಆಗ್ತಾ ಉಂಟು. ನಾನು ಮಾತ್ರ ಸ್ಟೈಲ್ ಆಗ್ಲಿ, ನಾನು ಪ್ರತಿಯೊಂದು ನನ್ನ ದೇಹದಲ್ಲಿ ಬದಲಾವಣೆ ಆಗ್ತುಂಟು ವಿನಃ ಯಾವುದನ್ನು ಬೇಕಂತ ಯಾರು ಮಾಡ್ತಿಲ್ಲ. ನೀವು ವಯಸ್ಸಿಗೆ ಬಂದಾಗ ನಿಮ್ಗೆ ಮದುವೆ ಆಗಿ ಅಂತ ಮನೆಯಲ್ಲಿ ಸಜೆಷನ್ ಕೊಟ್ಟಿಲ್ವಾ? ಕೊಟ್ಟಿದ್ದಾರೆ. ನೀವೇನ್ ಹೇಳಿದ್ರಿ? ಬಟ್ ನಾನು ಹೇಳಿದ್ದೇನೆ, ನಾನು ಆಗುದಿಲ್ಲ, ನಂಗೆ ಆಗ್ಲಿಕ್ಕೆ ಇಷ್ಟ ಇಲ್ಲ, ಬಟ್ ಆಗ್ಬೇಕಾದ್ರೆ ನೀನು ಸರಿ ಆಗ್ತದೆ ಅಂತ ಹೇಳಿದ್ದಾರೆ. ಬಟ್ ಓಕೆ, ನಿಮ್ಗೆ ಇಷ್ಟ, ನಾನು ಆಗ್ತೇನೆ, ತಾಳಿಯನ್ನು ಕಟ್ತೇನೆ, ಬಟ್ ನಾನು ಮನೇಲಿ ಇರುದಿಲ್ಲ, ಮನೆ ಬಿಟ್ಟು ಹೋಗ್ತೀನಿ, ನೀವೇ ನೋಡಿ ಅಂತ ಹೇಳಿದ್ದೇನೆ. ಬಟ್ ತುಂಬಾ ಮದುವೆ ಟಾರ್ಚರ್ ಇತ್ತು, ಇವಾಗ ಬಿಟ್ಟಿದ್ದಾರೆ. ಇವಾಗ ಟಾರ್ಚರ್ ಏನಿಲ್ಲ, ಇವ್ರಿಗೆ ಅರ್ಥ ಆಗಿದೆ. ಅಂದ್ರೆ ಒಬ್ಬ ವ್ಯಕ್ತಿ ಅಂದ್ಮೇಲೆ ಅವನಿಗೆ ದೇಹ ಇರುತ್ತೆ, ಮನಸ್ಸಿರುತ್ತೆ, ಭಾವನೆ ಅಂತ ಇರುತ್ತೆ. ಹೌದು. ಆದ್ರೆ ನಿಮ್ಮ ಭಾವನೆಗಳನ್ನ ಕುಟುಂಬದವರು ಅರ್ಥ ಮಾಡಲ್ಲ, ಇಲ್ಲ, ನೆರೆ ಹೊರೆಯದವರು ಅರ್ಥ ಮಾಡಲ್ಲ, ಸಮಾಜ ಅರ್ಥ ಮಾಡಲ್ಲ, ಸರ್ಕಾರಿ ಅಧಿಕಾರಿಗಳು ಅರ್ಥ ಮಾಡಲ್ಲ, ಯಾರು ಅರ್ಥ ಮಾಡಲ್ಲ. ಅಂದ್ರೆ ನೀವು ಎಲ್ಲರಿಂದ ಪ್ರೀತಿಯಿಂದ ವಂಚಿತರಾಗಿರ್ತೀರಾ, ಮತ್ತೆ ನಿಮ್ಮ ಹಕ್ಕಿಗಳಿಗಾಗಿ ನೀವು ಹೋರಾಡ್ತಾ ಇರ್ತೀರಾ, ಅಲ್ವಾ? ನೀವು ಈ ಪರಿಸ್ಥಿತಿಯಲ್ಲಿ ನಿಮ್ಮ ಮನದಾಳದ ನೋವನ್ನ ನೀವು ಯಾರಲ್ಲಿ ಹೇಳ್ಕೊಳ್ತೀರಿ? ಯಾರು ನಿಮ್ಮನ್ನ ಅರ್ಥ ಮಾಡ್ಕೊಳ್ಳಲ್ಲ ಅಂದ್ರೆ
ಖಂಡಿತವಾಗಿ ನಿಮ್ಮ ಭಾವನೆಯನ್ನ ಪ್ರತಿಯೊಬ್ಬ ವ್ಯಕ್ತಿಗೆ ಒಂದು ಭಾವನೆಯನ್ನು ಹಂಚಿಕೊಳ್ಬೇಕಂತ ಇರುತ್ತೆ. ಯಾರು ನಿಮ್ಮನ್ನು ಅರ್ಥ ಮಾಡಿಕೊಳ್ತಾ ಇಲ್ಲ ಅಂದ್ರೆ ನಿಮ್ಮ ನೋವನ್ನ ಯಾರಲ್ಲಿ ನೀವು ಹೇಳ್ಕೊಳ್ತೀರಿ? ಫಸ್ಟ್ ಆಫ್ ಆಲ್ ಸರ್, ಈಗ ನಮ್ಮದೇ ಈಗ ಸಮುದಾಯದವರು ಏನೋ ಮನಸ್ಸಿದ್ದು ಭಾವನೆಗಳಿದ್ರೆ ಬೇಜಾರಿದ್ರೆ ನಮ್ಮ ಸಮುದಾಯದ ಜೊತೆ ಶೇರ್ ಮಾಡ್ತಾರೆ. ಬಟ್ ನನಗೇನೋ ನಂಗೆ ಬೇಜಾರಾಯ್ತಾ, ನನಗೆ ಈ ರೀತಿ ಇವತ್ತು ತುಂಬಾ ಬೇಜಾರು, ನಾನು ದೇವ್ರ ಜೊತೆನೆ ಶೇರ್ ಮಾಡೋದು. ನಾನು ಎಂತ ಇದ್ರು ನಾನು ನೀವು ಯಾವ ದೇವರನ್ನ ಪೂಜಿಸ್ತೀರಿ ಮನೆಯಲ್ಲಿ? ಚಾಮುಂಡೇಶ್ವರಿ ಮತ್ತೆ ಮಂತ್ರ ದೇವತೆ. ಅದು ನಿಮ್ಗೆ ಶಕ್ತಿ ನೀಡುತ್ತೆ ಹೌದು. ಅಲ್ವಾ? ನನಗೆ ನಂಗೆ ಇವತ್ತು ಬೇಜಾರಾಯ್ತಾ, ನಂಗೆ ಇವತ್ತು ತುಂಬಾ ಪೇನ್ ಅದ, ಅವ್ರ ಮುಂದೆ ಕೂಗ್ತೇನೆ, ಅವ್ರ ಮುಂದೆ ಕೇಳ್ತೇನೆ ಯಾಕೆ ಈ ರೀತಿ ಆಯ್ತು ಅಂತ. ನನ್ನ ಮನಸ್ಸಿನ ನೋವುಗಳು ಏನಿದೆ ನಾನು ಸಮುದಾಯದ ಜೊತೆ ಶೇರ್ ಮಾಡೋದು ಕಮ್ಮಿ. ಬಟ್ ನಾನು ಆದಷ್ಟು ನಂಗೆ ಏನೇ ನೋವು ಇದ್ರು ಕೂಡ ನಾನು ದೇವ್ರ ಜೊತೆನೆ ಶೇರ್ ಮಾಡಿದೆ. ಬಟ್ ನನಗೆ ಶೇರ್ ಮಾಡಿ ನನಗೆ ತುಂಬಾ ನಂಗೆ ಸಜೆಷನ್ ಸಿಕ್ಕಿದೆ ಅದರಲ್ಲಿ. ನಂಗೇನು ಕೆಟ್ಟದೇನಾಗ್ಲಿಲ್ಲ, ಬಟ್ ತುಂಬಾ ಒಳ್ಳೇದಾಗಿದೆ. ಸರಿ, ಈಗ ಮಂಗಳಮುಖಿಯರು ಸಾಮಾನ್ಯವಾಗಿ ಭಿಕ್ಷಾಟನೆಯನ್ನ ಮಾಡ್ತಾರೆ. ಹೌದು. ಸಾಮಾನ್ಯವಾಗಿ ಜನರು ಕೇಳೋ ಪ್ರಶ್ನೆ, ಅವ್ರು ಯಾಕೆ ಭಿಕ್ಷಾಟನೆ ಮಾಡ್ಬೇಕು? ಅವ್ರ ದೇಹದಲ್ಲಿ ಸರಿ ಇಲ್ವಾ? ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ, ಎಷ್ಟು ಕೆಲಸ ಇದೆ ಮಾಡ್ಲಿಕ್ಕೆ, ಏನು ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಹೇಳ್ತಾರೆ. ಹೌದು. ಅದಕ್ಕೆ ಏನು ಪ್ರತಿಕ್ರಿಯೆ ನೀಡ್ತೀರಿ ನೀವು? ಸರ್, ನೀವು ಹೇಳ್ತೀರಾ ಕೆಲಸ ಮಾಡ್ಲಿಕ್ಕೆ. ಹೌದು, ಕೆಲಸ ಮಾಡ್ಲಿಕ್ಕೆ ಎಲ್ಲ ಕೈ ಕಾಲಂಗೆ ಸರಿ ಇದೆ. ಕೆಲಸ ಮಾಡುದು, ಕೆಲಸ ಕೊಡೋರು ಯಾರು? ಕೆಲಸ ಕೊಡ್ಲಿಕ್ಕೆ ನೋಡಿ, ಕೆಲಸ ನೀವು ಈಗ ನಾನು ಹೇಳಿದಷ್ಟೇ, ಇವಾಗಷ್ಟೇ ನೀವು ಒಂದು 10 ಜನ ಕೆಲಸ ಕೊಡಿ. ಎಲ್ರಿಗೆ 100% ಕೊಡಬೇಡಿ, 10 ಜನ ಕೆಲಸ ಕೊಡಿ. ನಿಮಗೆ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ ಅಂತ ಕೇಳೋಗಿದ್ರೆ ಕೆಲಸ ಕೊಟ್ಟು ನೋಡಿ ನೀವು. ಆ ನಂತರ ನೀವು ಹೇಳಿ ಕೆಲಸ ಮಾಡ್ಲಿಕ್ಕೆ ಆಗ್ತದೆ ಇಲ್ವಾ ಅಂತ. ಕೆಲಸವೇ ಕೊಡುದಿಲ್ಲ, ಕೆಲಸ ಕೊಡದೇ ಇರುವಾಗ ಮತ್ತೆ ಏನ್ ದುಡ್ಡು, ಹೊಟ್ಟೆಪಾಡು, ಜೀವನ ಹೋಗ್ಬೇಕು, ಭಿಕ್ಷಾಟನೆ ಮಾಡ್ಬೇಕಷ್ಟೇ, ಸೆಕ್ಸ್ ವರ್ಕ್ ಮಾಡ್ಬೇಕಷ್ಟೇ, ಬೇರೆ ಆಪ್ಷನ್ ಇಲ್ಲ. ನೀವು ಅದನ್ನು ಬಿಟ್ಟು ಹೇಳ್ತಾರೆ ಅವರಿಗೆ ಅಷ್ಟು ದೇಹ ಗಟ್ಟಿ ಇಲ್ವಾ, ಎಲ್ಲ ಸರಿ ಇಲ್ವಾ, ಕೆಲಸ ಮಾಡ್ಲಿಕ್ಕೆ ಆಗುದಿಲ್ವಾ. ಸೊ ಒಪ್ತೇನೆ, ಬಟ್ ಕೆಲಸ ಕೊಡಿ. ನೀವು ಕೆಲಸ ಕೊಡದೆ ನೀವು ಕೆಲಸ ಮಾಡಿ ಅಂತ ಹೇಳಿ ಎಲ್ಲಿ ಏನ್ ಕೆಲಸ ಮಾಡ್ಬೇಕು? ಇದು ಸಮಾಜದ ಇಬ್ಬಗೆ ನೀತಿ ಅಲ್ವಾ? ಹೌದು. ಒಂದು ರೀತಿ ನಿಮ್ಮನ್ನ ಕರೆಕ್ಟ್ ಟ್ರೀಟ್ ಮಾಡ್ತಾ ಇಲ್ಲ ಸಮಾಜ, ನಿಮ್ಮನ್ನ ಅರ್ಥ ಮಾಡ್ತಾ ಇಲ್ಲ, ಕೆಲಸ ಕೊಡ್ತಾ ಇಲ್ಲ, ಅದೇ ಹೊತ್ತಿಗೆ ಕೆಲಸ ಮಾಡ್ಲಿಕ್ಕೆ ಏನೋ ಒಂದು ಮಾತಾಡ್ತಾ ಇದ್ದಾರೆ. ಇದೊಂದು ರೀತಿಯಲ್ಲಿ ಇಬ್ಬಗೆ ನೀತಿ ಅಲ್ವಾ? ಹೌದು. ಸರಿ, ಈಗ ನೀವು ಭಿಕ್ಷಾಟನೆಗೆ ಹೋದಂತ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಚಪ್ಪಾಳೆ ಹೊಡೆಯುತ್ತಿದೆ. ಹೌದು. ಅದು ಒಂದು ಯಾವ ರೀತಿ, ಅದೊಂದು ವಿಶಿಷ್ಟ, ಅದೊಂದು ಟ್ರೇಡ್ ಮಾರ್ಕ್, ಇದು ನಿಮ್ಮ ಕಮ್ಯುನಿಟಿಯ ಟ್ರೇಡ್ ಮಾರ್ಕ್. ಯಾವ ರೀತಿ ಚಪ್ಪಾಳೆ ಕೊಡ್ತೀರಿ? ಒಂದು ಸರ್, ಇವಾಗ ಇದು ನನಗೆ ಗೊತ್ತಿರೋ ಪ್ರಕಾರ ಹಿಂದಿನ ನಮ್ಮ ಸಂಪ್ರದಾಯದಿಂದ ಬಂದ ಒಂದು ಚಪ್ಪಾಳೆ ಅಂತ ಹೇಳ್ತೇವೆ. ಬಟ್ ನಾವು ತಾಲಿ ಬಜಿಸ್ ಅಂತ ಹೇಳ್ತೇವೆ. ಅಂದ್ರೆ ನಮ್ದು ಒಂದು ಸಿಗ್ನಲ್ ತರ ಇದು. ಇವಾಗ ನಾವು ಹಣ ಕೇಳಿಕ್ ನಾವು ಈ ಕೈ ಬರ್ದ್ರೆ ಫಸ್ಟ್ ಆಫ್ ಆಲ್ ನಮ್ಮ ನೋಡ್ತಾರೆ, ನಾವೇ ಬರ್ತೀವಿ ಅಂತ. ಅದು ಹುಡುಗ ಬರ್ದ್ರೆ ಕೂಡ ನಮ್ಗೆ ಇದಾಗ್ತದೆ. ಬಟ್ ಇದು ನಮ್ದೊಂದು ಸಿಗ್ನಲ್ ತರ. ಮೊದ್ಲಿಂದ ನಮ್ಮ ಭಿಕ್ಷಾಟನೆ ಮಾಡುವಾಗ ನಾವು ಕೈ ತಾಲಿ ಬಜಿಸ್ ಅಂತ ಹೇಳ್ತೇವೆ, ಚಪ್ಪಾಳೆ ಅಂತ ಹೇಳುದಿಲ್ಲ. ಬಟ್ ನಮ್ಮ ಇದರಲ್ಲಿ ತಾಲಿ ಬಜಿಸ್ ಅಂತ ಹೇಳ್ತೇವೆ. ತಾಳಿ ಬಜಿಸುವುದು, ತಾಳಿ ಅಲ್ಲ, ತಾಲಿ ಬಜಿಸುವುದು. ಹೌದು, ತಾಲಿ ಬಜಿಸಿ ಭಿಕ್ಷಾಟನೆ ಕೇಳ್ತೇವೆ. ಮಾಮೂಲಿ ಹಾಗೆ ಕೇಳುದು, ಕೈ ಬರ್ದೆ ಭಿಕ್ಷಾಟನೆ ಕೇಳುದು. ಈಗ ಕೆಲವರು ಭಿಕ್ಷಾಟನೆ ಮಾಡುವಂತ ಸಂದರ್ಭದಲ್ಲಿ ಕೆಲವರು ಕೊಡುದಿಲ್ಲ, ಭಿಕ್ಷೆ ಕೊಡುದಿಲ್ಲ. ಆಗ ನಿಮ್ಮ ಸಮುದಾಯದವರು ಕೆಲವೊಮ್ಮೆ ಒಂದು ಬಸ್ಸಿನಲ್ಲಿ ಎಲ್ಲ ಪ್ರಯಾಣಿಸುವಾಗ ವ್ಯಕ್ತಿಗಳ ಮೈ ಮುಟ್ಟಿ ಸ್ವಲ್ಪ ಅವರಿಗೆ ಕಿರಿಕಿರಿ ಉಂಟು ಮಾಡುವ ಸಂದರ್ಭಗಳು ಇರುತ್ತೆ. ಅದರ ಬಗ್ಗೆ ಏನ್ ಹೇಳ್ತೀರಿ? ತುಂಬಾ ಇದು ಕಂಪ್ಲೇಂಟ್ಸ್ ಇತ್ತು, ಮೊದ್ಲು ಇತ್ತು. ಬಟ್ ಇವಾಗ ಅಂತ ಕಂಪ್ಲೇಂಟ್ಸ್ ಇಲ್ಲ. ಮೊದ್ಲು ಅಂದ್ರೆ ಮೈ ಮುಟ್ಟಿ ಹಣ ಕೇಳುದು, ಕಾಲೇಜ್ ಸ್ಟೂಡೆಂಟ್ ಅವ್ರ ಹಣ ಕೇಳುದು. ತುಂಬಾ ಸಲ ಪೊಲೀಸರು ಕೂಡ ಫೋನ್ ಮಾಡಿ ಕರೆದಿದ್ರು, ಹೇಳ್ತಿದ್ರು. ಅಂದ್ರೆ ಪಾಪ ಈ ಕಾಲೇಜ್ ಸ್ಟೂಡೆಂಟ್ ಅವ್ರು ಲೆಕ್ಕದ ಹಣ ತರ್ತಾರೆ, ಬಸ್ಸಿಗೆ ಹೋಗ್ಲಿಕ್ಕೆ, ತಿನ್ನಿ ಬಗ್ಗೆ ತರ್ತಾರೆ, ಅವ್ರ ಹಣ ಕೇಳುದು. ಮತ್ತೆ ಚಿಲ್ಲರೆ ಕೊಟ್ರೆ ಚೇಂಜ್ ವಾಪಸ್ ಕೊಡುದಿಲ್ಲ, ಮತ್ತೆ ಬೇಡದ ಪಾರ್ಟ್ಸ್ ಗಳು ಮುಟ್ತಾರೆ. ತುಂಬಾ ಕಂಪ್ಲೇಂಟ್ಸ್ ಇತ್ತು. ಬಟ್ ಇವಾಗ ಅಂತ ಕಂಪ್ಲೇಂಟ್ಸ್ ಏನಿಲ್ಲ. ಮೊದ್ಲು ಇತ್ತು ಸರ್, ಮಾಡ್ತಾರೆ. ಯಾರು ಇಬ್ರು ಮಾಡ್ತಾರೆ ಅಂತ ಎಲ್ರಿಗೆ ಹೇಳಿಕ್ ಆಗುದಿಲ್ಲ. ಎಲ್ರು ಮಾಡುದಿಲ್ಲ, ಯಾರು ಇಬ್ರು ಮಾಡ್ಬೋದು. ಓಕೆ, ಸರಿ. ಈಗ ನಿಮಗೆ ಸರ್ಕಾರದಿಂದ ಏನೆಲ್ಲ ಸೌಲಭ್ಯ ಸಿಗತ್ತೆ ನಿಮ್ಮ ಕಮ್ಯುನಿಟಿ ಅವರಿಗೆ? ಸರ್ಕಾರದಿಂದ ತಿಂಗಳಿಗೆ ಪಿಂಚಣಿ ಬರ್ತಾ ಉಂಟು. ಮತ್ತೆ ಸ್ವಉದ್ಯೋಗ ಮಾಡ್ಲಿಕ್ಕೆ ಲೋನ್ ಸಿಗ್ತದೆ. ಮತ್ತೆ ಇವಾಗ ಈ ಸರ್ಕಾರದಲ್ಲಿ ಗೃಹಲಕ್ಷ್ಮಿ ಯೋಜನೆ ಬರ್ತಾ ಉಂಟು. ಮತ್ತೆ ಇದು ಫ್ರೀ ಬಸ್ ಅಲ್ಲಿ ಕೂಡ ಪ್ರಯಾಣ ಮಾಡ್ಲಿಕ್ಕೆ ನಮ್ಮ ಅವಕಾಶ ಇದೆ. ಮತ್ತೆ ಗೃಹಲಕ್ಷ್ಮಿ ಹಣ ಬರ್ತಾ ಉಂಟು ತಿಂಗಳು. ನಿಮ್ಗೆ ರೆಗ್ಯುಲರ್ ನನಗೆ ಕೂಡ ಬರ್ತಾ ಉಂಟು. ನಿಮ್ಗೆ ವೋಟಿಂಗ್ ರೈಟ್ಸ್ ಅಂತ ಇದೆಯಾ? ಇದೆ, ವೋಟಿಂಗ್ ರೈಟ್ಸ್ ಇದೆ ಸರ್. ನಾವು ನೀವು ಎಷ್ಟು ಬಾರಿ ವೋಟ್ ಮಾಡಿದಿರಿ? ನಾನೆಷ್ಟು 3 ಸಲ ವೋಟ್ ಮಾಡಿದ್ದೇನೆ. ವಿಧಾನಸಭೆ ಕೂಡ ಮಾಡಿದ್ದೇನೆ, ಲೋಕಸಭೆ ಕೂಡ ಮಾಡಿದ್ದೇನೆ. ಸರಿ, ವೋಟಿಂಗ್ ರೈಟ್ಸ್ ಎಲ್ರಿಗಿದೆ, ವೋಟರ್ ಐಡಿ ಎಲ್ರು ಕೊಟ್ಟಿದೆ, ಎಲ್ರು ವೋಟ್ ಮಾಡ್ತಿದ್ದಾರೆ. ಓಕೆ, ತೃತೀಯ ಲಿಂಗಿಗಳನ್ನ ಮುಖ್ಯವಾಹಿನಿಗೆ ತರಲು ಅಂದ್ರೆ ಎಲ್ರು, ಈಗ ನೀವು ಉದ್ಯೋಗದಲ್ಲಿದ್ದೀರಿ, ಆದ್ರೆ ಎಲ್ರು ನಿಮಗೆ ಕೆಫೆ ಸ್ಥಾಪಿಸಿ ಒಂದು ಸ್ವಾಉದ್ಯಮದಲ್ಲಿ ಇಲ್ಲ ಅಲ್ವಾ? ಕೆಲವರು ಇನ್ನೂ ನಿಮ್ಮ ಸಮುದಾಯವರು ಏನು ಸಾಂಪ್ರದಾಯಿಕ ವೃತ್ತಿ ಮಾಡ್ತಾ ಇದ್ದಾರೆ ಅದೇ ವೃತ್ತಿಯಲ್ಲಿ ಇದ್ದಾರೆ ಅಲ್ವಾ? ಈಗ ಅವರನ್ನೆಲ್ಲ ಮುಖ್ಯವಾಹಿನಿಗೆ ತರಲು ಯಾವ ರೀತಿಯ ಕ್ರಮಗಳ ಅಗತ್ಯ ಇದೆ? ಮತ್ತೆ ಈ ನಿಟ್ಟಿನಲ್ಲಿ ಯಾರು ಕ್ರಮವನ್ನ ತೆಗೆದುಕೊಳ್ಬೇಕು? ಅಂದ್ರೆ ಸರ್ಕಾರ ತೆಗೆದುಕೊಳ್ಬೇಕಾ, ಸಮಾಜ ಸೇವಾ ಈ NGOಗಳು ತೆಗೆದುಕೊಳ್ಬೇಕಾ, ಏನು ಮಾಡೋ ಅಗತ್ಯ ಇದೆ?
ಸರ್ ನಮ್ಮ ಮುಖ್ಯವಾಹಿನಿ ತರಲಿಕ್ಕೆ ಜಿಲ್ಲಾಡಳಿತ ಫಸ್ಟ್ ಆಫ್ ಆಲ್ ನಾವು ಕ್ರಮ ತಗೊಳ್ಬೇಕಾಗ್ತದೆ. ಅದನ್ನು ಬಿಟ್ಟು ನೀವು ಆ ಕೆಲಸ ಮಾಡಬೇಡಿ ಈ ಕೆಲಸ ಮಾಡಬೇಡಿ ಅಂತ ಹೇಳೋ ಮೊದಲು ನಮ್ಗೆ ಏನು ಮುಖ್ಯವಾಹಿನಿ ಬರ್ಲಿಕ್ಕೆ ಏನು ನಮ್ಗೆ ಏನೆಲ್ಲ ಬೇಕು ಅದನ್ನು ನಮಗೆ ಜಿಲ್ಲಾಡಳಿತ ಆಗಲಿ ಸರ್ಕಾರ ಕೊಟ್ರೆ ಆಕ್ಚುಲಿ ಟ್ರಾನ್ಸ್ಜೆಂಡರ್ ಸಮುದಾಯ ಮುಂದೆ ಬರ್ಬೋದು. ಇದು ಏನೇ ಕೊಡದೆ ನೀವು ಮುಂದೆ ಬನ್ನಿ ನಾನು ನೋಡಿದ ಪ್ರಕಾರ ಈಗ ನಮ್ದೇ ಸಂಘಟನೆ ನವಸಮಾಜ ಸಮುದಾಯ ಸಂಘಟನೆ ಎಷ್ಟು 15 years ಆಯ್ತು. ಇದುವರೆಗೂ 15 years ಅಲ್ಲಿ ನಮ್ಮ ಈ ಜಿಲ್ಲೆಯಲ್ಲಿ ಒಬ್ಬರಿಗೂ ಕೂಡ ಒಂದು ಸೈಟ್ ಸಿಗ್ಲಿಲ್ಲ, ಒಬ್ರಿಗೂ ಕೂಡ ಒಂದು ಜಾಗ ಕೂಡ ಸಲ ನಾವು DC ಮೀಟಿಂಗ್ ಆಗ್ಲಿ MP ಹತ್ರ ಆಗ್ಲಿ MLA ಹತ್ರ ಆಗ್ಲಿ ಅಲ್ಲ ವುಮೆನ್ ಅಂಡ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಎಲ್ಲರ ಹತ್ರ ನಾವು ಹೇಳುವಾಗ ಮತ್ತೆ ನಮ್ಮ ಮೇಯರ್ ಇದೆಲ್ಲ ಎಲ್ಲರ ಹತ್ರ ಹೇಳುವಾಗ ನಮ್ಗೆ ಆಯ್ತು ಕೊಡ್ತೇವೆ ಅರ್ಜಿ ಕೊಡುದು ವಿನಃ ಕೊಟ್ಟದ್ದು ಒಂದು ಕೊಡ್ಲಿಲ್ಲ. 15 ವರ್ಷ ನಾನು ನೋಡ್ಬೇಕಾದ್ರೆ ಯಾರಿಗೂ ಕೊಡ್ಲಿಲ್ಲ, ಇದುವರೆಗೆ ಕೊಡ್ಲಿಲ್ಲ. ಕೊಡ್ತೇವೆ ಅಂತ ಹೇಳಿದ್ರೆ ಕೊಟ್ಟದ್ದು ಇದುವರೆಗೆ ಇಲ್ಲ. ಬಟ್ ಕೊಡ್ಬೇಕಲ್ವಾ, ಯಾವುದೇ ಕಾರ್ಯಕ್ರಮ ಅದು ಮಾಡ್ತೇವೆ ಇದು ಮಾಡ್ತೇವೆ ಹೇಳ್ತಾರೆ, ಬಟ್ ಯಾವುದೇ ನಾವು ಪ್ರಗತಿ ಆಗ್ಲಿಲ್ಲ ಇದುವರೆಗೆ. ಈಗ ನಿಮ್ದೊಂದು ಅಸೋಸಿಯೇಷನ್ ಅಂತ ಇದೆಯಾ ಮಂಗಳೂರಲ್ಲಿ, ಮತ್ತೆ ಈ ಅಸೋಸಿಯೇಷನ್ ಅಲ್ಲಿ ಎಷ್ಟು ಮಂದಿ ರಿಜಿಸ್ಟರ್ಡ್ ಮೆಂಬರ್ಸ್ ಇದ್ದಾರೆ? ನಮ್ದು ನವಸಮಾಜ ಸಮುದಾಯ ಸಂಘಟನೆ ಇದೆ, ಹಾಗೆ ಒಂದು 15 years ಆಯ್ತು. 102 ಜನ ಮೆಂಬರ್ಸ್ ಇದ್ದಾರೆ. ಬಟ್ ಎಲ್ಲರೂ ಅಂದ್ರೆ ಓಪನ್ ಅಪ್ ಆಗಿಲ್ಲ, ಸ್ವಲ್ಪ ಜನ ಓಪನ್ ಅಪ್ ಆಗಿದ್ದು, ಸ್ವಲ್ಪ ಹಿಡನ್ ಆಗಿ ಮನೇಲಿ ಇದ್ದಾರೆ ಅವರು. ಓಕೆ, ಈಗ 102 ಜನ ರಿಜಿಸ್ಟರ್ಡ್ ಮೆಂಬರ್ಸ್ ಇದ್ದಾರೆ ಅಲ್ವಾ? ಈಗ ರಿಜಿಸ್ಟರ್ಡ್ ಆಗದವರು ಎಷ್ಟು ಜನ ಇರ್ಬೋದು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ? 1000 above ಇರ್ಬೋದು. 1000 above ಇರ್ಬೋದು. ಈಗ ಅವರೆಲ್ಲ ದಕ್ಷಿಣ ಕನ್ನಡದವರ ಹೊರಗಿಂದ ಈ ಜಿಲ್ಲೆಯವರೇ? ಯಕ್ಷಗಾನ, ನಾಟಕ, ಸ್ತ್ರೀವೇಷ ಇನ್ನಿತರ ಇದರ ಅವರ ಮನಸ್ಸಿನ ಭಾವನೆಗಳನ್ನು ತೋರ್ಪಡಿಸ್ತಾರೆ. ಬಟ್ ಅವರಿಗೆ ಓಪನ್ ಅಪ್ ಹೇಳಲಿಕ್ಕೆ ಆಗುದಿಲ್ಲ ನಾನು ಈ ರೀತಿ ಅಂತ. ಬಟ್ ಅವರಷ್ಟು ಹಿಡನ್ ಆಗಿ ಮನೇಲಿ ಇದ್ದಾರೆ. 1000 above ಇದ್ದಾರೆ. 1000 above ಇದ್ದಾರೆ. ಅವರು ನಿಮ್ಮ ಮೀಟಿಂಗ್ ಏನು ಅಟೆಂಡ್ ಆದದ್ದು ಆತರ ಏನಾದ್ರು ಇದೆಯಾ? ಸೇರ್ತಾರೆ, ಎಲ್ರು ಸೇರುದಿಲ್ಲ, ಒಂದು 300 ಜನ ಸೇರ್ಬೋದು. ಬಟ್ ಎಲ್ರು ಸೇರುದಿಲ್ಲ, ಭಯ ಆಗ್ತದೆ. ಮೀಡಿಯಾದವ್ರು ಬರ್ತಾರಲ್ವಾ, ಏನೋ ಪಬ್ಲಿಕ್ ಆಗ್ತದೆ, ಅವ್ರಿಗೆ ಎಕ್ಸ್ಪೋಸ್ ಆಗ್ಲಿಕ್ಕೆ ಬೇಡ. ಈಗ ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಹೊರಗಿನವರು ಬಂದವರು ಏನಾದ್ರು ಇದ್ದಾರಾ ಇಲ್ಲಿ ಮಂಗಳೂರಲ್ಲಿ? ಇದ್ದಾರೆ, ಬಳ್ಳಾರಿ ಅವರು ಇದ್ದಾರೆ, ಮತ್ತೆ ಮೈಸೂರಿನವರು ತುಂಬಾ ವರ್ಷದಿಂದ ಇದ್ದವರು ಇದ್ದಾರೆ ಇಲ್ಲಿ. ಬಟ್ ಕೆಲವರೀಗ ಈ ನಮ್ಮ ಉತ್ತರ ಪ್ರದೇಶದವರು ಬರ್ತಾರೆ, ಸ್ಟಾರ್ಟ್ ಬಂದ್ರೆ ಬರುದು ಹೋಗುದು ಮಾಡ್ತಿದ್ದಾರೆ. ತುಂಬಾ ವರ್ಷದಿಂದ ಇಲ್ಲಿ ಇದ್ದವರು ಇದ್ದಾರೆ ಹೊರಗಿನವರು, ಮತ್ತೆ ಇಲ್ಲೆಲ್ಲ ಮನೆ ಮಾಡಿದ್ದಾರೆ ಇಲ್ಲೇ ಅವ್ರದ್ದು. ಈಗ ಈ ಅಸೋಸಿಯೇಷನ್ ಅಲ್ಲಿ ನಿಮ್ದು ಏನಾದ್ರು ಪದಾಧಿಕಾರಿ ಆತರ ಏನಾದ್ರು ಇದ್ರೆ ನೀವೇನು ಪ್ರೆಸಿಡೆಂಟ್ ಆಗಿದ್ದೀನಿ. ನೀವು ಈ ತೃತೀಯ ಲಿಂಗಿಗಳ ಸಂಘಟನೆಯ ಅಧ್ಯಕ್ಷರು ದಕ್ಷಿಣ ಕನ್ನಡ ಜಿಲ್ಲೆಗೆ. ಈಗ ನೀವು ಕೆಫೆ ಉದ್ಯಮದಲ್ಲಿ ನಿಮ್ಮ ಕಾಲ ಮೇಲೆ ನಿಂತಿದ್ದೀರಿ. ನಮ್ಮ ಇತರ ಮೆಂಬರ್ಸ್ ಗಳಿಗೆ ಅವರ ಅಭಿವೃದ್ಧಿಗೆ ನೀವು ಏನಾದ್ರು ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀರಾ? ಮೀಟಿಂಗ್ ಗಳನ್ನ ನಡೆಸಿದ್ದೀರಾ ಅಥವಾ ಏನಾದ್ರು ಮಾಡಿದ್ದೀರಾ ಅವರಿಗಾಗಿ? ಇಲ್ಲ, ಇವಾಗ ಸರಿ ಅದೇ ಈಗ ನಮ್ಗೆ ಕೆಫೆ ಸಿಕ್ಕಿತ್ತಲ್ವಾ, ಈಗ ನಾವು ಕೆಲವು ಹೇಳಿದ್ದೇವೆ ಜಾಗ ನೋಡಿ ಅಂತ. ಜಾಗ ನೋಡಿ ಅದು ರೋಡ್ ವೈಡ್ಲಿಂಗ್ ಎಲ್ಲ ಆಗಿದ್ರೆ ಜಾಗ ನೋಡಿ ಅದ್ರ ಮುಂದಿನ ಪ್ರೊಸೆಸಿಂಗ್ ಏನು ಉಂಟು ನಾನು ಮಾಡ್ತೀನಿ ಅಂತ ಹೇಳಿದ್ದೇನೆ. ಬಟ್ ನನಗೆ ಹೇಳಿದ್ದಾರೆ ಮಾಡಿ ಕೊಡ್ತೇವೆ ಅಂತ. ಬಟ್ ಮುಂದಿನ ನಮ್ಗೆ ಹಂತದಲ್ಲಿ ನಮ್ಗೆ ಮಾಡಿ ಕೊಡ್ತಂತ ನಂಬಿಕೆ ಇದೆ. ಬಟ್ ಏನು ಯಾರಾದ್ರೂ ನಮ್ಮ ಸಮುದಾಯದ ಜಾಗ ತೋರಿಸಿ ನಾವು ಖಂಡಿತವಾಗಿ ಖುದ್ದಾಗಿ ನಾನು ಮಾಡಿ ಕೊಡ್ತೇನೆ. ಅದಕ್ಕೇನು ಎಲ್ಲಿ ಯಾರ ಹೋಗ್ಬೇಕು ಹೇಗೆ ಮಾತಾಡಬೇಕು ನಾನು ಮಾಡ್ತೇನೆ ಸರ್. ಓಕೆ, ಇನ್ನು ಈ ಹಿಂದೆ ಕೆಲ ಸಾಮಾನ್ಯ ವ್ಯಕ್ತಿಗಳು ಮಂಗಳಮುಖಿಯರ ವೇಷ ಧರಿಸಿ ಭಿಕ್ಷಾಟನೆಗೆ ಇಳಿದು ಮಂಗಳಮುಖಿಯರಿಗೆ ಕೆಟ್ಟ ಹೆಸರು ತರಲು ಪ್ರಯತ್ನಿಸಿದ ಘಟನೆಗಳು ನಡೆದಿವೆ. ಕೆಲವೊಂದು ವಿಡಿಯೋಗಳನ್ನು ನೋಡಿದ್ದೆ. ಅಂತ ಘಟನೆಗಳು ನಿಮ್ಮ ಗಮನಕ್ಕೆ ಏನಾದ್ರು ಬಂದಿದೆ ಇದೆಯಾ? ಹೌದು, ತುಂಬಾ ಸಲ ಬಂದಿದೆ. ನಾವು ಪೊಲೀಸ್ ಇಲಾಖೆಗೆ ಹೇಳಿದ್ದೇವೆ. ಮೊನ್ನೆ ರೀಸೆಂಟ್ ಒಂದು 2 months ಆಯ್ತು ಹಿಡಿದು ಹೆಂಗಸರ. ಎಲ್ಲಿ? ನಮ್ದು ಇಲ್ಲಿ POS ಹತ್ರ ಹೆಂಗಸರು ಭಿಕ್ಷಾಟನೆಗೆ ಇಳಿದ್ರು. ಹೌದು. ಯಾವ ವೇಷದಲ್ಲಿ? ಗಂಡಸರ ವೇಷದಲ್ಲಿ? ಅಲ್ಲ, ಅಂದ್ರೆ ಯಾವ ರೀತಿ ಟ್ರಾನ್ಸ್ಜೆಂಡರ್ ತರ ಸೀರೆ ಯಾವ ರೀತಿ ಉಡ್ತಾರೆ ಆ ಸೀರೆ, ಲಿಪ್ಸ್ಟಿಕ್ ಹಾಕೊಂಡು ಸ್ಟಿಕ್ಕರ್ ಹಾಕೊಂಡು ಇದ್ರು. ಹಿಡಿದು ಪೊಲೀಸ್ ಕೊಂಡೋಗಿದ್ದೇವೆ. ಮತ್ತೆ ಅಲ್ಲಿ ಮತ್ತೆ ಏನಾದ್ರು ಜಸ್ಟ್ ವಾರ್ನಿಂಗ್ ಮಾತ್ರ, ಕ್ರಮ ಆಗಿಲ್ಲ? ಇಲ್ಲ, ಏನಿಲ್ಲ. ಏನ್ ಮಾಡ್ಬೇಕು ಅವ್ರ ಕಳಿಸದೇ ಹೇಳಿದ್ರು. ಯಾಕಂದ್ರೆ ಸಾಮಾನ್ಯ ಜನರಿಗೆ ಯಾರು ನಿಜ ಟ್ರಾನ್ಸ್ಜೆಂಡರ್ ಯಾರು ಸಾಮಾನ್ಯ ವ್ಯಕ್ತಿ ನಮಗೆ ಗೊತ್ತಾಗ್ಲಿಕ್ಕೆ ಸ್ವಲ್ಪ ಕಷ್ಟ. ನಿಮ್ಗೆ ಗೊತ್ತಾಗ್ಲಿಕ್ಕೆ ಸುಲಭ ಅಲ್ವಾ? ನಿಮ್ಗೆ ಗೊತ್ತಾಗತ್ತೆ ಯಾರು ಅಂತ, ಯಾರು ಒರಿಜಿನಲ್ ಯಾವ್ದು ಡೂಪ್ಲಿಕೇಟ್. ಬಟ್ ನಾವು ಅಲ್ಲಿ ಸ್ಟೇಷನ್ ಹೇಳುವಾಗ ಆಯ್ತು ಅವರನ್ನು ಊರಿಗೆ ಕಳಿಸದೇ ಹೇಳಿದ್ರು. ಪುನಃ ನಾವು ಸ್ಟೇಷನ್ ಹೋಗಿ ಸಂಜೆ 8 ಗಂಟೆ ಅಲ್ಲಿ ಇದ್ದಾರೆ ಅವರು. ಆ ರೀತಿ ನಾವು ಅವ್ರ ಜೊತೆ ನಾವು ಎಷ್ಟು ಪೊಲೀಸ್ ಆಕ್ಷನ್ ತಗೊಳ್ಬೇಕು, ನಾವೇನು ಆಕ್ಷನ್ ತಗೊಳ್ಳಿಕ್ಕೆ ಆಗುದಿಲ್ಲ. ಪೊಲೀಸ್ ಇಲಾಖೆ ಆಕ್ಷನ್ ತಗೊಳ್ಳಿದ್ರೆ ನಾವೇನ್ ಮಾಡ್ಬೇಕು ಹೇಳಿ? ನಮ್ಮದೇನು ಕೆಲಸ ನಾವು ಮಾಡ್ತೇವೆ. ಬಟ್ ಪೊಲೀಸ್ ಇಲಾಖೆ ಕೂಡ ಮೌನವಾಗಿ ಅವ್ರಿಗೆ ಏನಾದ್ರು ಒಂದು ಊರಿಗೆ ಕಳ್ಸುವಂತ ಮಾಡುದು, ಅದೇ ನೆಕ್ಸ್ಟ್ ಸಿಗದಾಗಿ ಇಲ್ಲಿ ಬರದಾಗೆ ಯಾವ ರೀತಿ ಮಾಡ್ತಿಲ್ಲ ಪೊಲೀಸ್ನವರು ಕೂಡ. ಈಗ ಎಲ್ಲಾ ಕ್ಷೇತ್ರದಲ್ಲಿ ಅಭಿವೃದ್ಧಿ ಆಗಿದೆ, ಎಲ್ರಿಗೆ ಶಿಕ್ಷಣ ಇದೆ ಈಗ ಅಲ್ವಾ? ಆಗಿರುವಾಗ ಜನರು ನಿಮ್ಮನ್ನು ನೋಡೋ ದೃಷ್ಟಿಯಲ್ಲಿ ಏನಾದ್ರು ಬದಲಾವಣೆ ಆಗಿದೆಯಾ? ಅಂದ್ರೆ ತುಂಬಾ ಮಟ್ಟಿಗೆ ಆಗಿದೆ, ಸ್ವಲ್ಪ ಮಟ್ಟಿಗೆ ಏನಾದ್ರು ಆಗಿದೆಯಾ? ಜನರು ತೃತೀಯ ಲಿಂಗಿಗಳನ್ನ ನೋಡುವ ರೀತಿಯಲ್ಲಿ ಮೊದ್ಲಿಗಿಂತ ತುಂಬಾ ಬದಲಾವಣೆ ಆಗಿದೆ. ಅಂದ್ರೆ ಸ್ವಲ್ಪ ಎಕ್ಸೆಪ್ಟೆನ್ಸ್ ಇದೆ, ಆದ್ರೂ ಇನ್ನೂ ಬದಲಾವಣೆ ಆಗುವ ಅಗತ್ಯ ಇದೆ. ನಮ್ಮ ಲೋಕಲ್ಸ್ ತುಂಬಾ ಜನ
ಮನೆಯಲ್ಲಿ ಎಕ್ಸ್ಪರ್ಟ್ ಇದೆ, ಹೆಣ್ಣಾಗಿ ಚೇಂಜ್ ಆಗಿ ಮನೇಲಿ ಇದ್ದಾರೆ. ಹಾ. ಒಂದ್ ಸಾಧಾರಣ ಒಂದು 4 ಜನ ಇದ್ದಾರೆ ಮನೆಯಲ್ಲಿ ಎಕ್ಸ್ಪರ್ಟ್ ಇದೆ ಅವ್ರಿಗೆ. ಈಗ ನೀವು ಗಂಡಾಗಿದ್ದವರು ಹೆಣ್ಣಾಗಿ ಬದಲಾವಣೆ ಆದವರು ಹೌದು. ಅಲ್ವಾ? ಹೆಣ್ಣಾಗಿದ್ದವರು ಗಂಡಾಗಿ ಬದಲಾವಣೆ ಆದ ಘಟನೆಗಳು ಏನಾದ್ರೂ ಇದೆಯಾ? ಬಟ್ ಇಲ್ಲ ನಮ್ಮ ಜಿಲ್ಲೆಯಲ್ಲಿ ಇಲ್ಲ, ಬಟ್ ಇದ್ದಾರೆ. LGBT ಕಮ್ಯುನಿಟಿ ಅಂತ ಹೇಳ್ತೇವಲ್ಲ, ಹಾ. ಅವರು ಹೆಣ್ಣಾಗಿ ಹುಟ್ಟಿ ಗಂಡಾಗಿ ಚೇಂಜ್ ಆದವರು ಇದ್ದಾರೆ ಇಲ್ಲಿ. ಬಟ್ ಅಂತ ಸರ್ಜರಿನ ಮಾಡಲು ಅಷ್ಟು ಸುಲಭ ಇರಲ್ಲ ಅಲ್ವಾ? ಹೌದು, ಅಂದ್ರೆ ಅವ್ರೇನು ಹೆಣ್ಣಿನ ಇದಿರ್ತದ ಬ್ರೆಸ್ಟ್ ಎಲ್ಲ ಅದು ತೆಗಿಸ್ತಾರೆ ಸರ್ಜರಿ ಮಾಡಿ. ಕೊನೆಯದಾಗಿ ನಿಖಿಲರವರೇ, ನೀವು ಸಮಾಜಕ್ಕೆ ಯಾವ ರೀತಿಯ ಸಂದೇಶವನ್ನ ನೀಡಲು ಬಯಸ್ತೀರಿ? ಬಟ್ ನಾನು ಹೇಳುದು ಇಷ್ಟ ಸರ್, ಯಾರೇ ಒಂದು ಮನೆಯಲ್ಲಿ ಇಂಥ ಮಗ ಹುಟ್ಟಿದ್ರೆ ಅವರಿಗೆ ನೀವು ಮನೆಯಿಂದ ಹೊರಗೆ ಹಾಕ್ಬೇಡಿ. ಅವರ ಭಾವನೆಗಳಿಗೆ ಸ್ಪಂದಿಸಿ, ಅವ್ರು ಯಾವ ರೀತಿ ಬದುಕ್ತಾರೆ ಆ ರೀತಿ ಬದುಕಲಿಕ್ಕೆ ಬಿಡಿ. ಆ ರೀತಿ ನಾವು ಮಾಡಿದ್ರೆ ಅವ್ರು ಮನೆ ಬಿಟ್ಟು ಹೊರಗೆ ಹೋಗುವಂತ ಅವಕಾಶ ಇರುವುದಿಲ್ಲ. ಮನೆ ಬಿಟ್ಟು ಹೊರಗೆ ಹೋದ್ರೆ ಕೂಡ ಅವ್ರ ನೆಕ್ಸ್ಟ್ ಆಪ್ಷನ್ ಏನು ಇರುವುದಿಲ್ಲ. ಒಂದು ಸೆಕ್ಸ್ ವರ್ಗನ್ ಬಗ್ಗೆ ನಾವು ಮನೆಯಲ್ಲಿ ನಾವು ಎಕ್ಸೆಪ್ಟ್ ಮಾಡಿದ್ರೆ ಅವ್ರ ಎಜುಕೇಶನ್ ಕಂಟಿನ್ಯೂ ಮಾಡ್ಬೋದು, ಎಲ್ಲ ಮಾಡ್ಬೋದು. ಹಾಗಾಗಿ ನಾನು ಹೇಳುದಿಷ್ಟೇ, ಇಂಥ ಮಕ್ಕಳು ನಿಮ್ಗೆ ಒಂದು ವೇಳೆ ಗೊತ್ತಾದ್ರೆ ಈ ರೀತಿ ಒಂದು ಹುಡುಗಿ ತರ ಮಾಡ್ತಾರೆ ನಾವು ಮಗ ಅಂತ ಗೊತ್ತಾದ್ರೆ ಅವ್ರನ್ನ ಎಕ್ಸ್ಪೆಕ್ಟ್ ಮಾಡಿ, ಬಟ್ ಅವ್ರ ಮನೆಯಿಂದ ಹೊರಗೆ ಕೆಲಸ ಮಾಡ್ಬಿಡಿ ಅಷ್ಟೇ ಹೇಳ್ತೇನೆ. ಇತ್ತೀಚೆಗೆ ಒಂದು ಘಟನೆ ನಡೆಯಿತು. ನನಗೆ ಯಾವ ಧರ್ಮ ಯಾವ ಜಾತಿ ಅಂತ ಹೇಳಲು ನಾನು ಬಯಸುವುದಿಲ್ಲ. ಒಂದು ನಿರ್ದಿಷ್ಟ ಧರ್ಮದ ವ್ಯಕ್ತಿ ಟ್ರಾನ್ಸ್ಜೆಂಡರ್ ಆಗಿ ಮನೆಯನ್ನ ತೊರೆದು ಹೊರಗೆ ಹೋಗ್ತಾನೆ. ಹೌದು. ಮತ್ತೆ ಆಡಿಯೋ ವಿಡಿಯೋ ಮಾಡಿ ಹೇಳ್ತಾನೆ, ದಯವಿಟ್ಟು ನನ್ನ ಸಮುದಾಯ ನನಗೆ ಮನೆಗೆ ಸ್ವೀಕರಿಸಿ ಹೌದು ಅಂತ ಕೂಗಿ ಭಿನ್ನಯಿಸ್ತಾನೆ. ಅಂತ ಹೇಳಿದ್ರೆ ಸಮಾಜದಿಂದ ಕುಟುಂಬದಿಂದ ಬಹಿಷ್ಕಾರಕ್ಕೆ ಒಳಗಾದ ಈ ತೃತೀಯ ಲಿಂಗಿ ಒಂದಿಷ್ಟು ನೊಂದಿದ್ದಾಳೆ. ಹೌದು. ಮತ್ತೆ ಮನೆ ಸೇರಬೇಕು ಎಂಬ ಬಯಕೆ ತೀವ್ರವಾಗ್ತಿದೆ. ಆದ್ರೆ ಮನೆಯಲ್ಲಿ ಸ್ವೀಕರಿಸ್ತಿಲ್ಲ ಎಂಬ ಭಯದಿಂದ ಆತಂಕದಿಂದ ಈ ವಿಡಿಯೋವನ್ನು ಹರಿಬಿಟ್ಟು ತನ್ನ ಭಾವನೆಗಳನ್ನ ಹಂಚಿಕೊಳ್ತಾ ಇದ್ದಾರೆ. ಇಂತಹ ಘಟನೆ ಬಗ್ಗೆ ನೀವು ಏನು ಹೇಳ್ತೀರಿ? ಸರ್, ಇದು ವಿಷಯ ನಂಗೆ ಗೊತ್ತೈತೆ ನೀವು ಹೇಳುವಾಗ. ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು, ದಯವಿಟ್ಟು ಧರ್ಮವನ್ನ ಹೇಳ್ಬೇಡಿ, ಹೇಳುದಿಲ್ಲ, ಬಟ್ ಇದು ಇನ್ಸ್ಟಾಗ್ರಾಮ್ ಅಲ್ಲಿ ಒಂದು ಹರಿಬಿಟ್ಟಿದ್ಲು. ಒಂದು ತಿಂಗಳು ಆಯ್ತಿದ್ದು ಈ ವಿಷಯದಲ್ಲಿ. ನಾನು ಕೂಡ ಅವಳು ಮನೆಗೆ ಹೋಗ್ತಿದ್ದಾಳೆ, ಅದೊಂದು ಅವಳು ತಪ್ಪು ಸುಳ್ಳು ಹೇಳಿದಾಳೆ ಅದರಲ್ಲಿ. ತಾಯಿ ಜೊತೆ ಸಹ ಅವಳು ತುಂಬಾ ತಾಯಿ ಜೊತೆ ಮನೆಗೆ ಹೋಗಿದ್ದಾಳೆ, ತಾಯಿ ಜೊತೆ ಹೋಗಿದ್ದಾಳೆ ಇದ್ದಾಳೆ. ಅವಳು ಯಾಕೆ ಈ ರೀತಿ ವಿಡಿಯೋ ಸುಳ್ಳು ಮಾಡಿದ್ರೆ ಗೊತ್ತಿಲ್ಲ, ಬಟ್ ಅವಳು ಫ್ಯಾಮಿಲಿ ಅಲ್ಲ, ತಾಯಿ ಜೊತೆ ಚೆನ್ನಾಗಿದ್ದಾಳೆ. ತಾಯಿ ಕೂಡ ಇಲ್ಲಿ ಅವಳ ರೂಮ್ ಬರ್ತಾರೆ, ಅವಳು ಕೂಡ ಮನೆಗೆ ಹೋಗ್ತಾಳೆ. ಬಟ್ ತಾಯಿ ಮತ್ತೆ ಅವರ ಒಡನಾಟ ಚೆನ್ನಾಗಿತ್ತು. ಬಟ್ ಚೆನ್ನಾಗಿರುವಾಗ ನಂಗೆ ಮನೆಗೆ ಹೋಗ್ಲಿಕ್ಕೆ ಆಗ್ತಿಲ್ಲ ಅಂತ ಯಾಕೆ ಈ ರೀತಿ ನಂಗೆ ಸುಳ್ಳು ಹೇಳಿದ್ರೆ ಅಂತ ಗೊತ್ತಿಲ್ಲ. ಬಟ್ ಅವಳಿಗೆ ಅಂತದೇನಾದ್ರು ಮನೆಗೆ ಹೋಗ್ಬೇಕಂತ ಇದ್ರೆ ನಾವು ಖಂಡಿತ ಅದಕ್ಕೆ ಮುಂದಿನ ಪ್ರಯತ್ನ ಮಾಡಿದ್ದೇವೆ. ಅವ್ರದ್ದು ಏನು ಅವ್ರ ವಿಡಿಯೋ ಇದು ವೈರಲ್ ಆಯ್ತಾ, ನೆಕ್ಸ್ಟ್ ನಾವು ಸ್ಟೆಪ್ ಮಾಡಿದ್ದೇವೆ. ಮುಂದಿನ ದಿನಗಳ ಮನೆ ಕೆಲಸ ಖಂಡಿತ ಮಾಡ್ತೇವೆ ನಾವು. ಯಾಕಂದ್ರೆ ಯಾರೇ ಆಗ್ಲಿ ಮನೆ ಬಿಟ್ಟು ಬರೋದು ನಮ್ಗೆ ಇಷ್ಟ ಇಲ್ಲ, ಮನೆ ಇರ್ಬೇಕಂತ ಆಸೆ. ಬಟ್ ನಾವು ಅದ್ರ ಮುಂದಿನ ಕೆಲಸ ಏನುಂಟು ನಾವು ಖಂಡಿತವಾಗಿ ನಾವು ಮಾಡ್ತೇವೆ ಸರ್, ನವಸಮಾಜ ಸಮುದಾಯ ಸಂಘಟನೆ. ಧನ್ಯವಾದಗಳು ನಿಖಿಲ್ ಅವರೇ. ಇದುವರೆಗೆ ನೀವು ತೃತೀಯ ಲಿಂಗಿಗಳು ಎದುರಿಸುವ ಸಮಸ್ಯೆಗಳ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಮ್ಮ ವೀಕ್ಷಕರ ಜೊತೆ ಹಂಚಿಕೊಂಡಿದ್ದೀರಿ. ವೀಕ್ಷಕರೇ, ಈ ಕಾರ್ಯಕ್ರಮ ನಿಮಗೆ ಇಷ್ಟವಾದಲ್ಲಿ ಕುಡ್ಲ ವೈಬ್ಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಲೈಕ್, ಶೇರ್, ಕಮೆಂಟ್ ಮಾಡಲು ಮರೆಯದಿರಿ ಅಂತ ಹೇಳ್ತಾ, ಇಂತಹುದೇ ಉತ್ತಮ ಕಾರ್ಯಕ್ರಮದೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.